ವೀಕ್ಷಕರೇ ನಮಸ್ಕಾರ. ಟಿ5 ವಿಶೇಷ ಕಾರ್ಯಕ್ರಮ ಮಹಾಭಾರತ ಮಹಾಸಂಗ್ರಾಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಶರಣು ಮಸಳಿ. ಇವತ್ತು ಗುಮ್ಮಟ ನಗರಿ ಬಸವನಾಡು ವಿಜಯಪುರ ಜಿಲ್ಲೆಯ ಲೋಕಸಭಾ ಕಣ ಹೇಗಿದೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವಿಜಯಪುರ ಜಿಲ್ಲೆ ಹಲವಾರು ಹೆಸರುವಾಸಿಯಾಗಿದೆ ಅಂತ ಹೇಳ್ಬೋದು. ಕೆಲವೊಂದು ಬಸವನಾಡು ಅಂತ ಕರೀತಾರೆ, ಇನ್ನೊಂದು ಕಡೆ ಗುಮ್ಮಟ ನಗರಿ ಅಂತ ಕರೀತಾರೆ, ಐತಿಹಾಸಿಕ ಸ್ಮಾರಕಗಳ ಬೀಡು ಅಂತ ಕರೀತಾರೆ, ಪಂಚನದಿಗಳ ಬೀಡು ಅಂತ ಕರೀತಾರೆ. ಇದೇ ಬಸವನಾಡಿನಲ್ಲಿ 2019 ಲೋಕಸಭಾ ಚುನಾವಣೆ ಕಾವು ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಹೇಗಿದೆ ಬಿಸಿಲ ನಾಡಿನಲ್ಲಿ ಚುನಾವಣೆಯ ಬಿಸಿ? ಗುಮ್ಮಟ ನಗರಿಯಲ್ಲಿ ಯಾರಿಗೆ ಈ ಬಾರಿ ಗದ್ದುಗೆ? ಕಮಲ ಪಡೆಯನ್ನ ಹಿಮ್ಮೆಟ್ಟಿಸುತ್ತಾ ದೋಸ್ತಿಯ ತೆನೆ. ವಿಜಯಪುರ ಲೋಕಸಭಾ ಕ್ಷೇತ್ರವು ಈ ಬಾರಿ 17ನೇ ಲೋಕಸಭಾ ಚುನಾವಣೆಯನ್ನ ಎದುರಿಸಲಿದೆ. 3-4 ದಶಕದ ಹಿಂದೆ ರಾಜ್ಯದೆಲ್ಲೆಡೆ ಕಾಂಗ್ರೆಸ್ ಪ್ರಬಲವಾಗಿರುವ ಹೊತ್ತಿನಲ್ಲಿ ಸಹ ಇಲ್ಲಿ ಕಾಂಗ್ರೆಸ್ ಸತತವಾಗಿ ಗೆಲ್ಲಲು ವಿಫಲವಾಗಿತ್ತು. ಎಲ್ಲಾ ಮುಂಚೂಣಿಯ ಪಕ್ಷಗಳಿಗೂ ಅವಕಾಶ ನೀಡಿರುವ ಇಲ್ಲಿನ ಮತದಾರರು ಕಳೆದ 4 ಚುನಾವಣೆಗಳಲ್ಲಿ ಬಿಜೆಪಿಗೆ ಮತ ಹಾಕಿ ವಿಜಯದ ಮಾಲೆ ಹಾಕಿ ಕಳುಹಿಸುತ್ತಿದ್ದಾರೆ. ಬಿಜ್ಜನಹಳ್ಳಿ ಹೆಸರಿನಿಂದ ಕರೆಸಿಕೊಳ್ತಿದ್ದ ಈಗಿನ ವಿಜಯಪುರವನ್ನ ಕಲ್ಯಾಣಿ ಚಾಲುಕ್ಯರು ಸ್ಥಾಪಿಸಿದ್ರು. ಖಿಲ್ಜಿಗಳು ಬಹುಮನಿ ಸುಲ್ತಾನರು ಆಳ್ವಿಕೆಗೊಳಪಟ್ಟಿದ್ದ ಈ ಜಿಲ್ಲೆಯು ಇಂಡೋ ಇಸ್ಲಾಂ ಕಲೆ ಸಂಸ್ಕೃತಿಗೆ ಸಾಕ್ಷಿಯಾಗಿದೆ. ಸರ್ವಧರ್ಮ ಸಮನ್ವಯದ ಹಿನ್ನೆಲೆಯಲ್ಲಿ ರಾಜಕೀಯವಾಗಿ ಯಾವುದೇ ಒಂದು ಪಕ್ಷ ಹೆಚ್ಚಿನ ಸಮಯ ಪಾರುಪತ್ಯ ಸಾಧಿಸಲು ಆಗಿಲ್ಲವೆಂಬುದು ವಿಶೇಷ. ಬಿಜೆಪಿ ಮಾತ್ರ ಸತತ 4 ಬಾರಿ ಗೆದ್ದು ಪಾರುಪತ್ಯ ಸಾಧಿಸುವತ್ತ ಹೆಜ್ಜೆ ಹಾಕ್ತಿದೆ. ಈವರೆಗೆ 16 ಲೋಕಸಭೆ ಚುನಾವಣೆ ಕಂಡಿರುವ ವಿಜಯಪುರದಲ್ಲಿ 7 ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿಜಯ ಸಾಧಿಸಿದ್ರೆ, ಒಮ್ಮೆ ಕಾಂಗ್ರೆಸ್ನ ಐನ ಅಭ್ಯರ್ಥಿ ಗೆದ್ದಿದ್ದಾರೆ, ಒಮ್ಮೆ ಜನತಾದಳ, ಒಮ್ಮೆ ಸ್ವತಂತ್ರ ಪಕ್ಷ, ಒಮ್ಮೆ ಪಕ್ಷೇತರ ಅಭ್ಯರ್ಥಿ ಜಯ ಸಾಧಿಸಿದ್ದಾರೆ. ಜನತಾ ಪಕ್ಷ ಒಮ್ಮೆ ಜಯಗಳಿಸಿದ್ರೆ ಬಿಜೆಪಿ 4 ಬಾರಿ ಜಯಗಳಿಸಿದೆ. ಕಳೆದ 4 ಲೋಕಸಭೆ ಚುನಾವಣೆಯಲ್ಲಿ ಇಲ್ಲಿ ಬಿಜೆಪಿಯ ಅಭ್ಯರ್ಥಿಗಳೇ ಗೆದ್ದು ಲೋಕಸಭೆಗೆ ತೆರಳಿದ್ದಾರೆ. ಮೊದಲ 2 ಬಾರಿ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಸಂಸದ ಬಸವರಾಜ ಪಾಟೀಲ್ ಯತ್ನಾಳ್ ಗೆದ್ದಿದ್ರೆ, ಪ್ರಸ್ತುತ ರಮೇಶ್ ಚಂದ್ರಪ್ಪ ಜಿಗಜಿಣಗಿ ಅವರು ಸಂಸದರಾಗಿದ್ದಾರೆ. 2 ಬಾರಿ ಇದೇ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿರುವ ಇವರು ಈ ಬಾರಿ ಹ್ಯಾಟ್ರಿಕ್ ಸಾಧನೆಯ ಕನಸು ಕಾಣ್ತಿದ್ದಾರೆ. ವಿಜಯಪುರದ ಸಂಸದ ರಮೇಶ್ ಜಿಗಜಿಣಗಿ ಅವರು 5 ಬಾರಿ ಸಂಸದರಾಗಿ ಆಯ್ಕೆಯಾಗಿರುವ ಅನುಭವಿ ಸಂಸತ್ ಪಟು. ಕಳೆದ ಚುನಾವಣೆಯಲ್ಲಿಯೂ ಕೂಡ ಜಿಗಜಿಣಗಿ 69,000 ಮತಕ್ಕಿಂತ ಹೆಚ್ಚು ಮತದಿಂದ ಜಯಗಳಿಸಿದ್ರು. ನಮಸ್ಕಾರ ವೀಕ್ಷಕರೇ, 2019 ಲೋಕಸಭಾ ಚುನಾವಣಾ ಕಾವು ಇಡೀ ರಾಜ್ಯದಾದ್ಯಂತ, ಇಡೀ ದೇಶದಾದ್ಯಂತ ಸಾಕಷ್ಟು ಬಿಸಿಯನ್ನು ಪಡ್ಕೊಂಡಿದೆ. ಕರ್ನಾಟಕದಲ್ಲಿಯೂ ಕೂಡ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ನಾವು ವಿಜಯಪುರ ಲೋಕಸಭಾ ಕ್ಷೇತ್ರದ ವಿವರಗಳನ್ನು ತಿಳ್ಕೊಳ್ಳೋಣ. 2019ಕ್ಕೂ ಮುನ್ನ ಕಳೆದ ಬಾರಿ ಅಂದರೆ 2014ರಲ್ಲಿ ಲೋಕಸಭಾ ಚುನಾವಣೆಯ ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಒಟ್ಟು ಮತದಾರರು ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದದ್ದು 13,52,216. ಇದರಲ್ಲಿ ಕಳೆದ ಬಾರಿ ಚಲಾವಣೆಯಾಗಿದ್ದಂತಹ ಮತಗಳು 9,66,797. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ವಿಜೇತ ಅಭ್ಯರ್ಥಿ ಬಿಜೆಪಿಯಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ರಮೇಶ್ ಚಂದಪ್ಪ ಜಿಗಜಿಣಗಿ, ರಮೇಶ್ ಜಿಗಜಿಣಗಿ ಅಂತ ಕರಿತೀವಿ. ಅವರು ಪಡ್ಕೊಂಡಂತಹ ಮತಗಳು 4,71,757 ಮತಗಳು. ಬಿಜೆಪಿಯ ಸಂಸದರು ಆಯ್ಕೆಯಾಗಿದ್ದಾರೆ. ಇನ್ನು ಇವರ ವಿರುದ್ಧ ನಿಂತು ಸೋತಂತಹ ಅಭ್ಯರ್ಥಿ ಕಾಂಗ್ರೆಸ್ಸಿನ ಪ್ರಕಾಶ್ ರಾಠೋಡ್, ಇವರು ಗಳಿಸಿದಂತಹ ಮತಗಳು 4,01,938 ಮತಗಳನ್ನು ಪಡ್ಕೊಳ್ತಾರೆ. ಇನ್ನು JDSದಿಂದ ಸ್ಪರ್ಧೆ ಮಾಡಿದಂತಹ ಕೆ ಶಿವರಾಮ್ ಇಲ್ಲಿ 57,551 ಮತಗಳನ್ನು ಪಡ್ಕೊಳ್ತಾರೆ. ಕೆ ಶಿವರಾಮ್ ನಿಮಗೆಲ್ಲ ಗೊತ್ತೇ ಇರಬಹುದು, ನಟರಾಗಿಯೂ ಕೂಡ ಅಭಿನಯಿಸಿದ್ದಾರೆ, ಹಾಗೆ IAS ಅಧಿಕಾರಿ ಕೂಡ. ಹಾಗಾಗಿ ಅವರು ಪಡ್ಕೊಂಡಂತಹ ಮತಗಳು 3ನೇ ಸ್ಥಾನದಲ್ಲಿದ್ದಾವೆ. ಇನ್ನು ಗೆಲುವಿನ ಅಂತರವನ್ನು ಗಮನಿಸೋಣ. ಮೊದಲನೇ ಹಾಗೂ 2ನೇ ಅಭ್ಯರ್ಥಿಯ ನಡುವೆ 69,819 ಮತಗಳಿಂದ ಇಲ್ಲಿ ಬಿಜೆಪಿಯ ರಮೇಶ್ ಜಿಗಜಿಣಗಿ ಗೆಲುವನ್ನು ಕಂಡಿದ್ದಾರೆ. 2014ರಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೇಗಿತ್ತು ಹವಾ? ವಿಜಯಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿವೆ. ಆ ಎಲ್ಲಾ ಕ್ಷೇತ್ರದಲ್ಲಿಯೂ ಪ್ರತಿ ಸಾಲಿನಂತೆಯೇ ಕಳೆದ ಬಾರಿಯ 2014ರ ಚುನಾವಣೆಯಲ್ಲಿ ಬಿಜೆಪಿಯ ರಮೇಶ್ ಜಿಗಜಿಣಗಿ 4,71,738 ಮತಗಳನ್ನು ಪಡೆಯುವ ಮೂಲಕ ಜಯ ಸಾಧಿಸಿದ್ರು. ಕಾಂಗ್ರೆಸ್ನ ಪ್ರಕಾಶ್ ರಾಥೋಡ್ 2ನೇ ಸ್ಥಾನಕ್ಕಿಳಿದಿದ್ರು. ಜೆಡಿಎಸ್ನ ಕೆ ಶಿವರಾಮ್ 3ನೇ ಸ್ಥಾನ ಪಡೆದುಕೊಂಡಿದ್ರು. ಜೊತೆಗೆ ಬಹುತೇಕ ಎಲ್ಲಾ ಕ್ಷೇತ್ರದಲ್ಲಿಯೂ ರಮೇಶ್ ಜಿಗಜಿಣಗಿ ಹೆಚ್ಚು ಮತ ಪಡೆದಿದ್ರು. ಕೆಲವೇ ಕ್ಷೇತ್ರದಲ್ಲಿ ಪ್ರಕಾಶ್ ಸಕ್ಸಸ್ ಆಗಿದ್ರು.
2014ರ ವಿಧಾನಸಭಾವಾರು ಮತಗಳ ವಿಂಗಡಣೆ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಬಂದಿದ್ದಾವೆ ನೋಡೋಣ. ಸೊ ಇಲ್ಲಿ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದಿಂದ ರಮೇಶ್ ಜಿಗಜಿಣಗಿ ಅವರಿಗೆ ಅಂದರೆ ಬಿ ಜೆ ಪಿಗೆ ಬಂದಿರುವಂತಹ ಮತಗಳು ಇಲ್ಲಿ 56,424. ಪ್ರಕಾಶ್ ರಾಠೋಡ್ ಕಾಂಗ್ರೆಸ್ಸಿಗೆ ಬಂದಂಥ ಮತಗಳು 61,036 ಮತಗಳು ಬಂದಿದ್ದಾವೆ. ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಬಂದಿರುವಂಥ ಮತಗಳು 70,695, ಕಾಂಗ್ರೆಸ್ಸಿಗೆ 43,517. ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಬಂದಿರುವಂಥದ್ದು 62,165 ಮತಗಳಾದರೆ ಕಾಂಗ್ರೆಸ್ಸಿಗೆ ಬಂದಿರೋದು 41,188 ಮತಗಳು. ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದಲ್ಲಿ 49,992 ಮತಗಳು ಬಿ ಜೆ ಪಿಗೆ ಬಂದರೆ ಕಾಂಗ್ರೆಸ್ಗೆ 48,468 ಮತಗಳು ಬಂದಿದ್ದಾವೆ. ನಾಗಠಾಣ ವಿಧಾನಸಭಾ ಕ್ಷೇತ್ರದಲ್ಲಿ 72,570 ಮತಗಳು ಬಿ ಜೆ ಪಿ ಪಾಲಾದರೆ 55,672 ಮತಗಳು ಕಾಂಗ್ರೆಸ್ ಪಾಲಾಗಿದ್ದಾವೆ. ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರದಲ್ಲಿ 56,301 ಮತಗಳು ಬಿ ಜೆ ಪಿಗೆ, ಹಾಗೆಯೇ 50,517 ಕಾಂಗ್ರೆಸ್ಗೆ. ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದಲ್ಲಿ 51,412 ರಮೇಶ್ ಜಿಗಜಿಣಗಿ ಪರವಾಗಿ ಬಂದರೆ 47,236 ಮತಗಳು ಕಾಂಗ್ರೆಸ್ನ ಪ್ರಕಾಶ್ ರಾಠೋಡ್ ಪರವಾಗಿ ಬಂದಿದ್ದಾವೆ. ಬಬಲೇಶ್ವರ ಕ್ಷೇತ್ರದಲ್ಲಿ 52,179 ಮತಗಳು ಬಿ ಜೆ ಪಿಗೆ ಬಂದರೆ 54,308 ಮತಗಳು ಪ್ರಕಾಶ್ ರಾಠೋಡ್ ಕಾಂಗ್ರೆಸ್ನ ಪರವಾಗಿ ಬಂದಿದ್ದಾವೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡಿದ್ದು ವಿಜಯಪುರ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಹಂಚಿಕೆ ಮಾಡಲಾಗಿದೆ. ಅಲ್ಲದೆ ಇದುವರೆಗೆ ಗೆಲುವಿನ ನಾಗಾಲೋಟದಲ್ಲಿರುವ ಬಿಜೆಪಿ ಅಭ್ಯರ್ಥಿಗೆ ಹೊಸ ಅಭ್ಯರ್ಥಿಯ ಮೂಲಕ ಸವಾಲು ಒಡ್ಡಲು ಸಿದ್ಧವಾಗಿದ್ದಾರೆ. ಮಹಾಭಾರತ ಮಹಾ ಸಂಗ್ರಾಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಮಹಾಭಾರತ ಮಹಾ ಸಂಗ್ರಾಮ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವಿಜಯಪುರದಲ್ಲಿ ಹೇಗಿದೆ ಪಕ್ಷಗಳ ಬಲಾಬಲ? ಯಾವ ಪಕ್ಷದ ಶಾಸಕರು ಮಾಡಬಹುದು ಮೋಡಿ? ಬಿಜೆಪಿಗೆ ಕದನ ಕಣದಲ್ಲಿ ಜೆಡಿಎಸ್ ಸವಾಲು. ವಿಜಯಪುರ ಲೋಕಸಭಾ ಕ್ಷೇತ್ರವು 8 ವಿಧಾನಸಭಾ ಕ್ಷೇತ್ರಗಳನ್ನ ತನ್ನ ಒಡಲಲ್ಲಿಟ್ಟುಕೊಂಡಿದೆ. ಬಬಲೇಶ್ವರ, ಇಂಡಿ, ಬಸವನ ಬಾಗೇವಾಡಿ, ಮುದ್ದೇಬಿಹಾಳ, ವಿಜಯಪುರ ನಗರ, ಸಿಂಧಗಿ, ನಾಗಠಾಣ, ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರಗಳ ಮತದಾರರು ವಿಜಯಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಮತ ಹಾಕ್ತಾರೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಜಯಪುರ ನಗರದಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಮುದ್ದೇಬಿಹಾಳದಲ್ಲಿ ಬಿಜೆಪಿ ಶಾಸಕ ಅಧಿಕಾರದಲ್ಲಿದ್ದಾರೆ. ದೇವರ ಹಿಪ್ಪರಗಿಯಲ್ಲಿ ಬಿಜೆಪಿ ಅಭ್ಯರ್ಥಿಯೇ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸಿಂಧಗಿಯಲ್ಲಿ ಜೆಡಿಎಸ್, ನಾಗಠಾಣದಲ್ಲಿ ಜೆಡಿಎಸ್, ಬಬಲೇಶ್ವರದಲ್ಲಿ ಕಾಂಗ್ರೆಸ್, ಬಸವನ ಬಾಗೇವಾಡಿಯಲ್ಲಿ ಕಾಂಗ್ರೆಸ್, ಇಂಡಿಯಲ್ಲಿ ಕಾಂಗ್ರೆಸ್ ಶಾಸಕರು ವಿಜಯ ಸಾಧಿಸಿದ್ದಾರೆ. ವಿಜಯಪುರ ಲೋಕಸಭಾ ಕ್ಷೇತ್ರದ ಅಡಿಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ಸಮವಾದ ಶಕ್ತಿ ಹೊಂದಿದೆ. ಜೆಡಿಎಸ್ ಸಹ ಬಲವಾಗಿಯೇ ಇದೆ. ಇನ್ನು ಈ ಒಂದು ವ್ಯಾಪ್ತಿಯ ಲೋಕಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಶಾಸಕರಿದ್ದಾರೆ ಒಂದ್ಸತಿ ನೋಡೋಣ. ಇನ್ನು ಬಬಲೇಶ್ವರ ಕ್ಷೇತ್ರದಿಂದ ಎಂ ಬಿ ಪಾಟೀಲ್ ಕಾಂಗ್ರೆಸ್ನ ಶಾಸಕರು, ಈಗ ಗೃಹ ಸಚಿವರು ಕೂಡ ಆಗಿದ್ದಾರೆ. ಇನ್ನು ಇಂಡಿ ಕ್ಷೇತ್ರದಲ್ಲಿ ಯಶವಂತರಾಯಗೌಡ ಪಾಟೀಲ್ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಿವಾನಂದ ಪಾಟೀಲ್ ಇಲ್ಲಿ ಶಾಸಕರು. ದೇವರ ಹಿಪ್ಪರಗಿ ಕ್ಷೇತ್ರದಲ್ಲಿ ಸೋಮನಗೌಡ ಪಾಟೀಲ್ ಬಿಜೆಪಿ ಶಾಸಕರು. ಮುದ್ದೇಬಿಹಾಳದಲ್ಲಿ ಬಿಜೆಪಿಯ ಎಎಸ್ ನಡಹಳ್ಳಿ ಶಾಸಕರಾಗಿದ್ದಾರೆ. ವಿಜಯಪುರ ಟೌನ್ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಶಾಸಕರು. ನಾಗಠಾಣ ಮೀಸಲು ಕ್ಷೇತ್ರದಲ್ಲಿ ದೇವಾನಂದ ಚೌಹಾಣ್ ಜೆಡಿಎಸ್ನ ಶಾಸಕರು. ಇನ್ನು ಸಿಂದಗಿ ಕ್ಷೇತ್ರದಲ್ಲಿ ಜೆಡಿಎಸ್ನ ಹಾಲಿ ಸಚಿವ ಶಾಸಕ MC ಮನಗೂಳಿ ಇಲ್ಲಿ ಶಾಸಕರು. ಮತ್ತೊಮ್ಮೆ ಸಂಸದರಾಗಲು ದೋಸ್ತಿಗಳಿಂದ ಪ್ರಬಲಾಡ್ಡಿ. ಬಿಜೆಪಿಗೆ ಕಾಂಗ್ರೆಸ್ ಬೆಂಬಲದ ಜೊತೆ ಜೆಡಿಎಸ್ ಸವಾಲು. ಮಹಿಳಾ ಅಭ್ಯರ್ಥಿಯ ಆಯ್ಕೆಯ ಹಿಂದಿನ ಮರ್ಮವೇನು? ಈ ಬಾರಿಯ ಅಭ್ಯರ್ಥಿಗಳ ವಿಚಾರವನ್ನ ನೋಡಿದ್ರೆ ವಿಜಯಪುರ ಕ್ಷೇತ್ರದ ಮೇಲೆ ಸಾಕಷ್ಟು ಕುತೂಹಲ ನೆಟ್ಟಿರೋದು ಸತ್ಯ. ಬಿಜೆಪಿಯಿಂದ ಮತ್ತೊಮ್ಮೆ ಕದನ ಕಣದಲ್ಲಿ ರಮೇಶ್ ಜಿಗಜಿಣಗಿಯವರೇ ಇದ್ರೆ, ಮತ್ತೊಂದು ಕಡೆ ದೋಸ್ತಿ ಕಡೆಯಿಂದ ಜೆಡಿಎಸ್ನ ಹುರಿಯಾಳು ಕಣದಲ್ಲಿದ್ದಾರೆ. 2019ರ ಅಧಿಕೃತ ಅಭ್ಯರ್ಥಿಗಳು ಫೈನಲ್ ಆಗಿ ಕಣದಲ್ಲಿ ಇದ್ದಾರೆ. ಯಾರ್ಯಾರು ನೋಡೋಣ. ಬಿಜೆಪಿಯಿಂದ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಕಣದಲ್ಲಿದ್ದಾರೆ. ಅವರಿಗೆ ಈ ಬಾರಿ ಟಿಕೆಟನ್ನು ಕೊಟ್ಟಿದೆ ಬಿಜೆಪಿ. ಇನ್ನು ಜೆಡಿಎಸ್ನಿಂದ ಸುನೀತಾ ಚೌಹಾಣ್ ಇಲ್ಲಿ ಅಭ್ಯರ್ಥಿಯಾಗಿದ್ದಾರೆ, ಜೆಡಿಎಸ್ ಹಾಗೆ ಕಾಂಗ್ರೆಸ್ನ ಮೈತ್ರಿ ಅಭ್ಯರ್ಥಿ. ಇನ್ನು ನಾಗಠಾಣ ಮೀಸಲು ಕ್ಷೇತ್ರದ ಜೆಡಿಎಸ್ ಶಾಸಕ ದೇವಾನಂದ ಚೌಹಾಣ್ ಪತ್ನಿ ಇವರು. ಸೊ ಹಾಗಾಗಿ ಸಾಕಷ್ಟು ಜಿದ್ದಾಜಿದ್ದಿನ ಹೋರಾಟ ವಿಜಯಪುರ ಕ್ಷೇತ್ರದಲ್ಲೂ ಕೂಡ ನಿರೀಕ್ಷೆ ಮಾಡಬಹುದು. ಎಸ್,
ವಿಜಯಪುರದಿಂದ ಸತತ 2ನೇ ಬಾರಿಗೆ ಆಯ್ಕೆಯಾಗಿರುವ ರಮೇಶ್ ಜಿಗಜಿಣಗಿ ಕೇಂದ್ರ ಸರ್ಕಾರದಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವರಾಗಿದ್ದಾರೆ. ಕಳೆದ 2 ಚುನಾವಣೆಗಳಲ್ಲಿ ರಮೇಶ್ ಜಿಗಜಿಣಗಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ರಾಥೋಡ್ ಅವರನ್ನ 2 ಬಾರಿ ಸೋಲಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಅಷ್ಟೇ ಅಲ್ಲ, ಸತತವಾಗಿ 5ನೇ ಬಾರಿಗೆ ಲೋಕಸಭೆಗೆ ಆಯ್ಕೆಯಾಗುವ ಮೂಲಕ ಪ್ರಬಲ ರಾಜಕಾರಣಿಯಾಗಿದ್ದಾರೆ. ನನಗೆ ತುಂಬ ಅಭಿಮಾನ ಇದೆ ಈ ಸರ್ಕಾರ, ಈ ಪಕ್ಷದಲ್ಲಿ ನನಗೆ ತುಂಬ ಅಭಿಮಾನ ಇದೆ. ಈಗ ಜನರಿಗೆ ಓಟ್ ಕೇಳೋದು ಏನಪ್ಪ ಅಂತಂದ್ರೆ ನಾನೇನು ಹೊಸಬಲ್ಲ. ಸುಮಾರು 40 ವರ್ಷಗಳ ಕಾಲ ಈ ಜಿಲ್ಲೆಯಲ್ಲಿ ನಾನು ರಾಜಕಾರಣ ಮಾಡಿದ್ದೀನಿ. ಮಧ್ಯ ಒಂದು 10 ವರ್ಷ ರಾಮಕೃಷ್ಣ ಹೆಗಡೆ ಅವರು ನೀನು ಚಿಕ್ಕೋಡಿಗೆ ಹೋಗು ಅಂತ ಹೇಳಿದ್ರು, ನಾನು ಚಿಕ್ಕೋಡಿಗೆ ಹೋದೆ ಅಷ್ಟೇ. ಅದು ಬಿಟ್ಟರೆ ಸುಮಾರು 30-35 ವರ್ಷ ಇದೇ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಪ್ರತಿ ಚುನಾವಣೆಯಲ್ಲೂ ಕೂಡ ಜನ ನನ್ನನ್ನು ಗೆಲ್ಸ್ಯಾರ. ಜಿಗಜಿಣಗಿ ಸಾಹೇಬರ ಸ್ವಭಾವತ ಹೆಂಗದಾರಪ್ಪ ಅಂದ್ರೆ ನೀರಿದ್ದಂಗ್ರಿ ಅವ್ರು. ಅಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ನಮ್ಮ ಜಿಲ್ಲೆಗೆ ಸಿಕ್ಕಿದ್ದು ಸೌಭಾಗ್ಯ. ಈಗ ಕಳೆದ 5 ಲೋಕಸಭೆಗೆ ಅವ್ರು ಸಂಸದರಾಗಿ ಆಯ್ಕೆ ಆಗ್ಯಾರ. 6ನೇ ಬಾರಿನೂ ಕೂಡ ನಮ್ಮ ವಿಜಯಪುರ ಜಿಲ್ಲೆಯಿಂದ ಸಂಸದರಾಗಿ ಆಯ್ಕೆ ಆಗ್ತಾರೆ. ಜಿಗಜಿಣಗಿ ಸಾಹೇಬ್ರಂಥ ವ್ಯಕ್ತಿ 3 ಬೇರೆ MLA 6 ಬೇರೆ ಸಂಸದರು ಅಂತ ಒಳ್ಳೆ ವ್ಯಕ್ತಿ. ಇವರಂಥ 40 ವರ್ಷ ರಾಜಕಾರಣಿ ಒಳ್ಳೆ ವ್ಯಕ್ತಿ ಅಂತ ವ್ಯಕ್ತಿ ನಾನು ಎಲ್ಲಿ ನೋಡಿಲ್ಲ. ಮತ್ತು ಅವರು ಕೆಲಸದಲ್ಲಿ ಅಂತರೂ ಯಾವ ಕೆಲಸನೂ ಸಣ್ಣ ಹುಡುಗರು ಬಂದರೂ ಕೂಡ ಸ್ಪಂದಿಸಿ ಒಳ್ಳೆಯ ಕೆಲಸಗಾರರು, ಒಳ್ಳೆಯ ವ್ಯಕ್ತಿ. ನಮ್ಮ ಅಭ್ಯರ್ಥಿಗಳ ಬಗ್ಗೆ ಯಾವುದೇ ಗೊಂದಲಿಲ್ಲ. ಸೊ ರಾಜಕಾರಣದಲ್ಲಿ ಬಹಳ ಅನುಭವ ಇರತಕ್ಕಂಥ ವ್ಯಕ್ತಿ. ಈಗ 6ನೇ ಬಾರಿಗೆ ಸ್ಪರ್ಧಿಸ್ತಿರ್ತಕ್ಕಂಥವ್ರು. ಅವ್ರ ಬಗ್ಗೆನೂ ಸಾಕಷ್ಟು ಒಳ್ಳೆಯ ಅಭಿಪ್ರಾಯಗಳ ಇರೋದ್ರಿಂದ ಈಗ ಕಾರ್ಯಕರ್ತರು ಸಣ್ಣ ಪುಟ್ಟ ವೈಚಾರಿಕವಾದಂಥ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ಕೆಲಸ ಮಾಡಬೇಕಂತ ಹೇಳಿದಾಗ ಅವರು ಒಪ್ಪಿದ್ದಾರೆ. ಮತ್ತೊಂದು ಕಡೆ ನಾಗಠಾಣ ಕ್ಷೇತ್ರದ ಜೆಡಿಎಸ್ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ದೇವಾನಂದ್ ಚೌಹಾಣ್ ಬಂಜಾರ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಅಂತ ಜೆಡಿಎಸ್ ವರಿಷ್ಠರಿಗೆ ಮನವಿ ಸಲ್ಲಿಸಿದ್ರು. ಕಾಂಗ್ರೆಸ್ ನಾಯಕರ ತೀವ್ರ ವಿರೋಧದ ನಡುವೆಯೂ ದೇವಾನಂದ್ ಟಿಕೆಟ್ ಪಡೆಯುವಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ಕೊನೆಗೂ ತಮ್ಮ ಧರ್ಮಪತ್ನಿ ಡಾಕ್ಟರ್ ಸುನೀತಾ ಚೌಹಾಣ್ ಅವರಿಗೆ ಜೆಡಿಎಸ್ ಟಿಕೆಟ್ ಕೊಡಿಸುವ ಮೂಲಕ ತಮ್ಮ ಜೆಡಿಎಸ್ ಪರಿವಾರದಂತೆ ಇವರೂ ಸಹ ಕುಟುಂಬ ರಾಜಕೀಯಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಪ್ರಚಾರ ಈಗಾಗಲೇ ನಡೆದಿದೆ. ಇವಾಗ ನಾವು ಜಾಯಿಂಟಿಯಾಗಿ ಇವತ್ತೊಂದು ಪ್ರೆಸ್ ಮೀಟ್ ಮಾಡಿಕೊಂಡಿದ್ದೀವಿ. ಮತ್ತು ಪ್ರತಿಯೊಂದು ಬ್ಲಾಕ್ ಸಮಿತಿ ತಗೊಂಡು ಪ್ರತಿಯೊಂದು ಸಮಿತಿಯನ್ನು ಮಾಡಿಕೊಂಡು ಇವಾಗ ನಾಳೆಯಿಂದ ಎಲ್ಲರೂ ಕೂಡ ಪ್ರಚಾರಕ್ಕೆ ಇಳಿತಾರೆ, ಪ್ರಚಾರವನ್ನು ಮಾಡ್ತಾರೆ. ಪ್ರಚಾರ ಮಾಡಿ ಗೆಲ್ಲಿಸಲಿಕ್ಕೆ ಕೂಡ ಅವರು ಮುಂದಾಗ್ತಾರೆ ಅಂತೇಳಿ. ಲೋಕಸಭಾ ಚುನಾವಣೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಈಗಾಗಲೇ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ಈಗಾಗಲೇ ತಾವು ಗಮನಿಸಿದ್ದೀರಿ, ವಿಜಯಪುರ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಗೆ ನಮ್ಮ ಮೈತ್ರಿಕೂಟದ JDS ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿ ಯಾರೇ ಆದರೂ ಕೂಡ ಅವರು ವಿಜಯ ಪತಾಕೆಯನ್ನು ಹಾರಿಸ್ತಾರೆ. ಯಾಕೆಂದರೆ BJPಯನ್ನು ಮುಗಿಸೋದಕ್ಕೆ BJPನೇ ಸಾಕಿವತ್ತು. ನಮ್ಮ ಜಿಲ್ಲೆಯ ನಾಯಕರು ಒಗ್ಗಟ್ಟಾಗಿದ್ದಾರೆ. ಈ ಸತಿ ನಾವು ಲೋಕಸಭೆ ಚುನಾವಣೆ ಗೆಲ್ಲಬೇಕು, ನಮ್ಮ ಬಿಜಾಪುರ ಜಿಲ್ಲೆಯಿಂದ ಒಂದು ಸಂದೇಶ ಕಳಿಸಬೇಕು ಅಂತೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಬಿಜೆಪಿ ಪ್ರಚಾರ ಕಾರ್ಯ ಶುರು ಮಾಡಿದ್ದು ಹಾಲಿ ಸಂಸದ ಹಾಗೂ ಕೇಂದ್ರದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಖಾತೆ ರಾಜ್ಯ ಸಚಿವ ರಮೇಶ್ ಜಿಗಜಿಣಗಿ ಚುನಾವಣಾ ಪ್ರಚಾರ ಈಗಾಗಲೇ ಪ್ರಾರಂಭಿಸಿದ್ದಾರೆ. ಅಲ್ಲದೆ ದೋಸ್ತಿ ಕಡೆಯಿಂದ ಸುನೀತಾ ಚೌಹಾಣ್ ಗೆಲ್ಲಿಸಲು ಕೂಡ ಪ್ರಯತ್ನಗಳು ಶುರುವಾಗಿದೆ. ಮಹಾಭಾರತ ಮಹಾಸಂಗ್ರಾಮ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್. ಮಹಾಭಾರತ ಮಹಾಸಂಗ್ರಾಮ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುಮ್ಮಟನಗರಿಯ ಕ್ಷೇತ್ರದಲ್ಲಿರುವ ಸಮಸ್ಯೆಗಳೇನು? ಸಚಿವರಾಗಿ ಸಂಸದರು ಮಾಡಿದ ಸಾಧನೆ ಏನು? ಸಂಸದರ ಬಗ್ಗೆ ಜನರು ಹೇಳುವ ಮಾತೇನು? ಗುಮ್ಮಟನಗರಿ ಬಿಸಿಲನಾಡು ವಿಜಯಪುರದಲ್ಲಿ ಸಮಸ್ಯೆಗಳಿಗೆ ಬರಗಾಲವೇ ಇಲ್ಲ. 5 ನದಿ ಹರಿಯುವ ಜಿಲ್ಲೆ ಎಂದು ಹೆಸರಾಗಿದ್ದ ವಿಜಯಪುರದ ಬಹುದೊಡ್ಡ ಸಮಸ್ಯೆ ನೀರಿನ ಕೊರತೆ. ಬರಗಾಲ ಬಂತೆಂದ್ರೆ ಗುಳೆ ಹೋಗುವವರ ಸಂಖ್ಯೆ ವಿಜಯಪುರದಲ್ಲಿ ಹೆಚ್ಚು. ಜೋಳ, ಸಜ್ಜೆ, ಶೇಂಗಾ, ಸೂರ್ಯಕಾಂತಿ, ಚಿಕ್ಕು ಹಣ್ಣುಗಳು ಇಲ್ಲಿನ ಪ್ರಧಾನ ಬೆಳೆಗಳು. ಆದರೆ ನೀರಿಲ್ಲದ ಬೇಸಿಗೆಯ ಸಮಯದಲ್ಲಿ ರೈತರು ಕಂಗಾಲಾಗೋದು ತಪ್ಪಿಲ್ಲ. ಎಷ್ಟೇ ಸರ್ಕಾರಗಳು ಬದಲಾದರೂ ಸಹ ಶಾಶ್ವತವಾಗಿ ನೀರಿನ ವ್ಯವಸ್ಥೆ ಮಾಡಲು ಇನ್ನೂ ಸಾಧ್ಯವಾಗಿಲ್ಲ. ಯಾವುದೇ ಪಕ್ಷದಿಂದ ನಿಲ್ಲುವಂಥ ವ್ಯಕ್ತಿ ಅಥವಾ ಅಭ್ಯರ್ಥಿ ಈ ವಿಷಯವನ್ನು ಗಮನದಲ್ಲಿಟ್ಕೋಬೇಕು. ಹಾಗೆ ನಮ್ಮದು ಕಾಲಮಾನ ಚೇಂಜ್ ಆಗ್ತಾ ಇದೆ. ಆಮೇಲೆ ನಾವು ಪ್ರೋಗ್ರೆಸಿವ್ ಆಗ್ತಾ ಇದ್ದ ಹಾಗೆ ನಮ್ಮ ವಿಚಾರಗಳು ಮನ್ನಣೆ ಆಗಬೇಕು. ವಿಜಯಪುರ ಜಿಲ್ಲೆಯ ಲೋಕಸಭಾ ಮತಕ್ಷೇತ್ರದಿಂದ ಸತತವಾಗಿ 2 ಬಾರಿ ಲೋಕಸಭಾ ಸದಸ್ಯರಾಗಿ ನಮ್ಮ ಈಗಿನ
ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾದಂತಹ ಜನಪ್ರಿಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲೀಕರಣ ರಾಜ್ಯ ಸಚಿವರಾಗಿ ಅತ್ಯುತ್ತಮ ಕೆಲಸವನ್ನು 3 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಆದ್ರೆ ಮೋದಿ ಅಲೆ ಮತ್ತು ಇಷ್ಟು ವರ್ಷದ ರಾಜಕೀಯ ಅನುಭವ ಹಾಲಿ ಸಚಿವ ಸ್ಥಾನದಲ್ಲಿರೋದು ಒಂದು ವೇಳೆ ಕೈ ಹಿಡಿದ್ರೆ ಆಗ ಮತ್ತೊಮ್ಮೆ ಜಿಗಜಿಣಗಿ ಸಂಸದರಾಗೋದು ಪಕ್ಕ. ಇದೇ ನಿರೀಕ್ಷೆಯಲ್ಲಿದ್ದಾರೆ ಹಲವರು. ಈ ಬಾರಿಯ ಚುನಾವಣೆಯಲ್ಲಿ ಕ್ಷೇತ್ರದ ಸಮಸ್ಯೆಗಳು ಮುನ್ನೆಲೆಗೆ ಬಂದು ಅದರ ಆಧಾರದ ಮೇಲೆ ಮತ ಚಲಾವಣೆ ಆಗುತ್ತದೆಯೇ ಅಥವಾ ಪಕ್ಷಗಳು ನಾಯಕರು ಅವರ ಪ್ರಭಾವಗಳು ಜಾತಿ ಧರ್ಮಗಳ ಆಧಾರದ ಮೇಲೆ ಮತ ಚಲಾವಣೆ ಆಗುತ್ತದೆಯೋ ನೋಡಬೇಕು. ಯಾವುದರ ಆಧಾರದ ಮೇಲೆ ಮತ ಚಲಾಯಿಸಬೇಕು ಎನ್ನುವ ನಿರ್ಣಯ ಮತದಾರನ ಕೈಯಲ್ಲಿದೆ. ಇವತ್ತು ರಾಹುಲ್ ಗಾಂಧಿಯವರು ಕೂಡ ಟೆಂಪಲ್ ರನ್ ಕಾರ್ಯಕ್ರಮ ಮುಖಾಂತರ ಕಾಂಗ್ರೆಸ್ಸಿಗೆ ಮತ್ತೆ ಬಲ ತರಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಬಿಜೆಪಿಯವರು ಮತ್ತೆ ರಾಮ ಮಂದಿರ ವಿಷಯವನ್ನು ಪ್ರಸ್ತಾಪಿಸಿ ಮತ್ತೆ ಅದನ್ನು ಒಂದು ಧರ್ಮದ ಆಧಾರದ ಮೇಲೆ ಗೆಲ್ಲಲು ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಜಯಪುರದಲ್ಲಿ ಯಾವ ಸಮುದಾಯ ಬಲಿಷ್ಠ, ಯಾವ ಜಾತಿಯವರು ಒಲಿದ್ರೆ ಜಯ ಸಿಗೋದು ಪಕ್ಕ. ಕ್ಷೇತ್ರದಲ್ಲಿ 17,78,111 ಜನಸಂಖ್ಯೆ ಇದೆ. ಗ್ರಾಮಾಂತರದಲ್ಲಿ ಅತಿ ಹೆಚ್ಚು 76.95 ಜನಸಂಖ್ಯೆ ಇದ್ರೆ ನಗರ ಪ್ರದೇಶದಲ್ಲಿ 23.05ರಷ್ಟು ಜನಸಂಖ್ಯೆ ಇದೆ. 2011ರ ಜನಗಣತಿಯ ಅನುಸಾರ ಜಿಲ್ಲೆಯಲ್ಲಿ 65% ಹಿಂದೂ ಜನಸಂಖ್ಯೆ ಇದ್ರೆ ಮುಸ್ಲಿಂ ಜನಸಂಖ್ಯೆ 29ರಷ್ಟಿದೆ. ಉತ್ತಮ ಜನಸಂಖ್ಯೆಯಲ್ಲಿರುವ ಮುಸ್ಲಿಂ ಮತದಾರರು ಫಲಿತಾಂಶದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಾರೆ. ಪರಿಶಿಷ್ಟ ಜಾತಿಗೆ ಸೇರಿದ 20.34ರಷ್ಟು ಜನರಿದ್ದಾರೆ. ಇವರ ಮತಗಳು ಸಹ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ. 2019ರ ಲೋಕಸಭಾ ಕ್ಷೇತ್ರದ ಅಂಕಿ ಅಂಶಗಳ ವಿವರಗಳನ್ನು ನೋಡೋಣ. ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರಕ್ಕೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಒಳಪಡ್ತವೆ. ಸೊ ಇಲ್ಲಿ ಪುರುಷ ಮತದಾರರ ಸಂಖ್ಯೆ 9,12,383. ಇದರ ಮಹಿಳಾ ಮತದಾರರ ಸಂಖ್ಯೆ 8,64,483. ಇತರೆ ಮತದಾರರ ಸಂಖ್ಯೆ 246. ಒಟ್ಟು ಮತಗಳನ್ನು ನೋಡೋಣ. ಒಟ್ಟು ಮತದಾರರು ಎಷ್ಟು ಜನ ಇದ್ದಾರೆ ಅಂತ 17,77,111 ಒಟ್ಟು ಮತದಾರರು ಈ ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ. ವಿಜಯಪುರ ಲೋಕಸಭಾ ಕ್ಷೇತ್ರದ ಜಾತಿವಾರು ಮತದಾರರನ್ನು ನೋಡೋಣ. ಕುರುಬ ಸಮುದಾಯದ 1,40,000 ಮತದಾರರಿದ್ದಾರೆ. ಎಸ್ಸಿ ಸಮುದಾಯದ 3 ಲಕ್ಷ ಮತದಾರರು, ಅಲ್ಪಸಂಖ್ಯಾತ ಸಮುದಾಯದ 2 ಲಕ್ಷ ಮತದಾರರಿದ್ದಾರೆ. ಪಂಚಮಸಾಲಿ ಸಮುದಾಯದ 2 ಲಕ್ಷ ಮತಗಳಿದ್ದಾವೆ. ಹಾಗೆಯೇ ರೆಡ್ಡಿ ಸಮುದಾಯದ 1,50,000 ಮತದಾರರಿದ್ದಾರೆ. ಇನ್ನು ಗಾಣಿಗ ಸಮುದಾಯದ 2 ಲಕ್ಷ ಮತದಾರರಿದ್ದಾರೆ. ಹಾಗೆಯೇ ಬಣಜಿಗ ಸಮುದಾಯದ 1 ಲಕ್ಷ ಮತಗಳಿದ್ದಾವೆ. ST ಸಮುದಾಯದ 1 ಲಕ್ಷ ಮತದಾರರಿದ್ದಾರೆ. ಇನ್ನು ಇತರೆ 4 ಲಕ್ಷ ಮತದಾರರು ಈ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದಾರೆ. ಒಟ್ನಲ್ಲಿ ಈ ಬಾರಿ ವಿಜಯಪುರ ಮೀಸಲು ಕ್ಷೇತ್ರ ಭಾರಿ ಕುತೂಹಲ ಕೆರಳಿಸಿದ್ದು, ಕಾಂಗ್ರೆಸ್ ಜೆಡಿಎಸ್ ಒಮ್ಮತದ ಅಭ್ಯರ್ಥಿ ಕಣಕ್ಕಿಳಿದಿರೋದು ಬಿಜೆಪಿ ಅಭ್ಯರ್ಥಿಯನ್ನ ಈ ಬಾರಿ ಸೋಲಿಸೋದು ಗ್ಯಾರಂಟಿ ಎನ್ನಲಾಗಿದೆ. ಇನ್ನು ಜಿಲ್ಲಾ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ಇದ್ದು ಅದು ಕೂಡ ಮೈತ್ರಿ ಅಭ್ಯರ್ಥಿಗೆ ಲಾಭ ಆಗಲಿದೆ. ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಿಗಜಿಣಗಿ ಟಿಕೆಟ್ ಕೊಡಬೇಡಿ ಅಂತ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ರಹ ಮಾಡ್ತಿದ್ದಾರೆ. ಜಿಲ್ಲೆಯಲ್ಲಿ 8 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಜಯಗಳಿಸಿದೆ. 3ರಲ್ಲಿ ಈಗ ಯತ್ನಾಳ್ ವಿರೋಧ ಮಾಡ್ತಿರೋದು ಬಿಜೆಪಿ ಪಕ್ಷಕ್ಕೆ ಹಿನ್ನಡೆಯಾಗಬಹುದು. ಮತ್ತೊಂದು ಕಡೆ ಕಾಂಗ್ರೆಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಮುಖ್ಯವಾಗಿದೆ. ಹೀಗಾಗಿ ಇದರ ಪಕ್ಕಾ ಪಿಕ್ಚರ್ಗೆ ಮೇ 23ರವರೆಗೆ ಕಾಯಲೇಬೇಕು. ಬಿಜೆಪಿ ಭದ್ರಕೋಟೆ ಎನಿಸಿರುವ ವಿಜಯಪುರ ಮೀಸಲು ಲೋಕಸಭಾ ಮತಕ್ಷೇತ್ರ ಈ ಬಾರಿ ಯಾರ ಪಾಲಾಗುತ್ತೆ? JDS ಮತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಈ ಬಾರಿ ಗೆಲುವು ಸಾಧಿಸ್ತಾರ ಮತ್ತು ರಮೇಶ್ ಜಿಗಜಿಣಗಿ ಅವರು ಹ್ಯಾಟ್ರಿಕ್ ಬಾರಿಸ್ತಾರ? ಕೆಲವೇ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸುರೇಶ್ ಚಿನಗುಂಡ ಜೊತೆ ಶರಣು ಮಸಳಿ, TV5 ವಿಜಯಪುರ.